ಸ್ವಲ್ಪ ಯಾಮಾರಿದ್ರೆ ನಮ್ಮ ಪ್ರಾಣ ಹೋಗ್ಬಿಡಿರೋದಲ್ಲಪ್ಪ ಇವತ್ತು. ಇವನ್ನ ಹಿಂಗೆ ಸುಮ್ಮನೆ ಬಿಡಬಾರ್ದು. ಇವನ್ನ ಬಿಟ್ಟ ಅಂದರೆ ಇವನು ನನ್ನ ಮುಗಿಸ್ಬಿಡ್ತಾನೆ. ಇವನ್ನ ಸುಮ್ಮನೆ ಬಿಡಬಾರ್ದು, ಇವನ್ನ ಬಿಡಲೇಬಾರ್ದು. ನಾಳೆ ಒಬ್ಬರನ್ನ ಮೀಟ್ ಮಾಡಿ ಇವ್ರನ್ನ ಒಂದು ಗತಿ ಕಾಣಿಸ್ತೇ ಬಿಡೋಕ್ಕಿಲ್ಲ ಇವ್ರನ್ನ. ಈ ಭೂಮಿ ಮ್ಯಾಗೆ ಹುಟ್ಟಿದ ಮ್ಯಾಗೆ ಸಾವೇ ಕಣೋ ಈ ಕೈಗೆ ಮಚ್ಚು ಸಿಕ್ಕಿದ. ಆ ಕೋದಂಡನಿಗೆ ಡೀಲ್ ಫಿಕ್ಸ್ ಮಾಡಲೇಬೇಕು. ಯಾಕೆ ಗಜ ಫೀಲಲ್ಲಿ ಕೂತಿದ್ಯಾ? ಏನು ವಿಷಯ ಹೇಳ್ ಗಜ, ಯಾಕೆ ಏನಾಯ್ತು ಹೇಳ್ ಗಜ? ಬೆಳಿಗ್ಗೆನೆ ಕೋದಂಡ ಕಡೆಯವರು ಅಟ್ಯಾಕ್ ಮಾಡಕ್ಕೆ ಬಂದ್ಬಿಟ್ರು ಮಗ. ನನ್ನ ಅವ್ರನ್ನ ಹಿಂಗೆ ಬಿಟ್ರೆ ಸುಮ್ಗೆ ನನ್ನನ್ನು ಒಂದು ಗತಿ ಮಾಡಿಬಿಡ್ತಾರೆ. ಅವ್ರನ್ನ ಇಷ್ಟರಲ್ಲಿ ಏನಾದ್ರು ಮಾಡಿ ಅವ್ರಿಗೆ ಒಂದು ಗತಿ ಮಾಡ್ತೀನಿ ನಾನು ಮಗ. ಒಳ್ಳೆ ಸ್ಕೆಚ್ ರೆಡಿ ಮಾಡ್ತೀನಿ ನೋಡು ಅವ್ರಿಗೆ. ಯೋ ಬಿಟ್ಟಕಯ್ಯ, ಏನು ತಲೆ ಕೆಡ್ಸ್ಕೋಬೇಡ. ನಮ್ಮ ಫ್ರೆಂಡು ನಟರಾಜ್ ಇದ್ದಾರೆ, ನೀನೇನು ಟೆನ್ಷನ್ ಮಾಡ್ಕೋಬೇಡ. ಅವರೆಲ್ಲ ನೋಡ್ಕೊತಾರೆ, ಅದನ್ನೇ ಯೋಚನೆ ಮಾಡಬೇಡ. ಮನ್ಸಿಗೆಲ್ಲ ಅದನ್ನ ಹಚ್ಕೋಬೇಡ. ಅವನು ಯಾವನ್ ಬರ್ತಾನೋ ಬರಲಿ, ನಾವು ನೋಡ್ಕೊಳ್ಳೋಣ. ಹಲೋ ನಟರಾಜ, ಎಲ್ಲಯ್ಯ ಇದೆಯಾ? ಸ್ವಲ್ಪ ದಾದಾನ ನೋಡಬೇಕು, ಸ್ವಲ್ಪ ಫೋನ್ ಮಾಡಿ ಹೇಳಯ್ಯ. ಇಡ್ಲಾ ಫೋನು? ಹಾಂ ಓಕೆ. ಯಾರು ಅದು? ನಾ ಅದೇ ಕೋದಂಡ ಕೊಲೆ ಕೇಸನ್ನ. ಸರಿ ಆಯ್ತು, ಅವ್ರನ್ನ ಬರ್ಲಿಕ್ಕೆ ಹೇಳು. ಯಾರಿವರು? ಬೆಳಿಗ್ಗೆ ನಟರಾಜು ಫೋನ್ ಮಾಡಿದ್ರಲ್ಲಣ್ಣ. ಯಾರು ನಿಮ್ಮನ್ನು ಕಳಿಸಿದ್ದು? ನಟರಾಜ್ ಅವ್ರು ಕಳ್ಸಿದ್ರು ಸರ್. ಲವ್ ಕೇಸಾ ಇಲ್ಲ ಪ್ರಾಪರ್ಟಿ ಕೇಸಾ? ಇಲ್ಲ ಸರ್, ಅಲ್ಲೇ ದ್ವೇಷ ಸರ್. 1 ತಿಂಗಳಿಂದ ನನ್ನ ಫಾಲೋ ಮಾಡ್ತಾ ಇದ್ರು ಸರ್. ಬೆಳಿಗ್ಗೆ ಅಟ್ಯಾಕ್ ಮಾಡಕ್ ಬಂದ್ರು ಸರ್, ನಾನು ತಪ್ಪಿಸ್ಕೊಂಡು ಬಂದೆ. ಇವತ್ತೆಲ್ಲ ನಾಳೆ ಪ್ರಾಬ್ಲಮ್ ಇದ್ದಿದ್ದೆ ಸರ್. ಅವನ ಡಮ್ ಅನ್ಸ್ಬೇಕು, ಆದ್ರೆ ನನ್ನ ಹೆಸರು ಮಾತ್ರ ಬರಬಾರ್ದು. ಆಯ್ತು, ನಾವು ಮಾಡಿದ್ರೆ ರಕ್ತ ಬರುತ್ತೆ, ಟಿವಿಯಲ್ಲಿ ಪೇಪರಲ್ಲಿ ದೊಡ್ಡ ನ್ಯೂಸ್ ಬರುತ್ತೆ, ಆದ್ರೆ ನಿನ್ನ ಹೆಸರು ಎಲ್ಲೂ ಬರಲ್ಲ. ಕರೆಕ್ಟ್ ಪೇಮೆಂಟ್ ಕೊಟ್ರೆ ಕೆಲಸ ಮುಗ್ದಂಗೆ. ಆಯ್ತು ಸರ್, ಬರ್ತೀನಿ ಸರ್. ಏನಯ್ಯ ನಟರಾಜ ಬರ್ತೀನಂತಂದ, ಇನ್ನೂ ಬಂದೇ ಇಲ್ಲ. 9 ಗಂಟೆ ಹೇಳ್ದ, 10 ಗಂಟೆ ಆದ್ರೂ ಬರಲಿಲ್ಲ. ಏನು ಮಾಡೋದು ಇವನ್ನ? ಇನ್ನೊಂದು 10 ನಿಮಿಷ ವೆಯ್ಟ್ ಮಾಡೋಣ. ಆಯ್ತು ಬಿಡು, ಇನ್ನೇನು ಮಾಡೋಕ್ಕಾಗಿಲ್ಲ, ವೆಯ್ಟ್ ಮಾಡೋಣ. ಓಹ್ ಬಾಪ. ಸಾರಿ ಬ್ರದರ್, ಲೇಟ್ ಆಯ್ತು. ನಮಸ್ಕಾರ. ಆರಾಮ? ಹಾಂ, ಹೋಗಿದ್ರಾ? ಹೋಗಿದ್ವಪ್ಪ. ಅವ್ನವ್ರೆ ತುಂಬ ಕಾಸ್ಟ್ಲಿ ಥರ ಕಾಣ್ತೈತೆ, ಅದಕ್ಕೆ ಅವ್ನು ಬೇಡ ಅಂದ್ಬಿಟ್ಟು ಬಂದ್ಬಿಟ್ವಿ ನಾವು. ಏನು ಗಜ, ಫೀಲ್ಡಲ್ಲಿ ಆ ಥರ ಹೆಸರು ಮಾಡಿದ್ದಾನೆ, ಚಿಟಕಿ ಹೊಡೆಯೋದಲ್ಲಿ ಕೆಲಸ ಮಾಡ್ತಾನೆ, ಅಂಥವ್ರ ಹತ್ರ ಹೋಗಿ ವಾಪಸ್ ಬಂದಿದ್ದೀರಲ್ಲ. ತುಂಬ ಕಾಸ್ಟ್ಲಿನಪ್ಪ ಅವನು, ವರ್ಕೌಟ್ ಆಗಲ್ಲ ಬಿಡಪ್ಪ. ಅಷ್ಟೊಂದು ದುಡ್ಡು ಎಲ್ಲಿಂದ ತರೋದು? ಫೋನ್ ಮಾಡೋದಿಲ್ವಾ ನನಗೆ? ಎಲ್ಲಿ ಮಾರಾಯ, ಒಂದು ಫೋಟೋ ತೆಗೆದಿದ್ದಕ್ಕೆ ಮೊಬೈಲ್ ಕಿತ್ಕೊಂಡು ಹೊಡೆದಾಗ್ಬಿಟ್ಟ ಅವನು. ಹೋಯ್ತಾ ಐಫೋನ್ ಹಾಗಾದ್ರೆ? ಹೋಯ್ತಲ್ಲ ಮಾರಾಯ. ಅಯ್ಯೋ ಪಾಪ, ಯಾವನ್ ಗೊತ್ತು ಹಿಂಗೆ ಮಾಡ್ತಾನಂತ. ಇವಾಗ ಬೇಡ ಅವನ ವಿಚಾರ, ಬೇರೆ ಯಾರಾದಿದ್ರೆ ಹೇಳಪ್ಪ. ಬೇರೆಯವರು ಅಂದರೆ ಭಾಷಾಬಾಯಿ ಅಂತ ಒಬ್ರಿದ್ದಾರೆ. ಅವರು ತುಂಬ ಚೀಪಾಗಿ ಮಾಡ್ತಾರೆ ಅಂತ ನಾನು ಕೇಳಿದ್ದೆ, ಆದರೆ ಅವ್ರನ್ನ ನಾನು ನೋಡಿಲ್ಲ. ನೀವು ಹೋಗಿ ನೋಡಿ, ಆಮೇಲೆ ನಾನು ಫುಲ್ ಡೀಟೇಲ್ಸ್ನ ವಿಚಾರಿಸ್ಕೊಂಬಂದು ಹೇಳ್ತೀನಿ. ನೀವು ಹೋಗಿ ನೋಡ್ತೀರಾ ಅಲ್ವಾ? ನಂಗೆ ಸ್ವಲ್ಪ ಕೆಲಸ ಇದೆ, ಹೋಗಿ ಬರ್ತೀನಿ. ಆಯ್ತು, ನೀನು ಹೊರಡು, ನಾನು ಹೋಗಿ ನೋಡ್ಕೊಂಡ್ ಬರ್ತೀನಿ. या अल्लाह, मुझे सुपारी एजेंसी दिला दो. बाशा भाई, कौन है भाई? तुमने कोई देखने को आया भाई? क्या बोला भाई? वो बात करना कहते हैं. हाँ बोलिए. सुपारी डील ಬಗ್ಗೆ ಮಾತಾಡಬೇಕು. अच्छा, सुपारी का बारे में है भाई. अभी थोड़ा काम है, शाम को 4 बजे को गार्डन होटल में मिलने के लिए बोलो. अच्छा भाई,
ನೋಡ್ರಿ ಸಾಯಂಕಾಲ 4 ಗಂಟೆಗೆ ಗಾರ್ಡನ್ ಹೋಟ್ಲ ಹತ್ರ ಸಿಗ್ತಾರಂತ್ರಿ. ಓಕೆ 4 ಗಂಟೆಗೆ ಬರ್ತೀವಿ. ಸುಪಾರಿ ಬಗ್ಗೆ ಎಲ್ಲ ಕ್ಲೀನಾಗಿ ಮಾತಾಡೋಣ. ಆಫೀಸ್ ಭಾಷಾ ಬಾಯ್, ಭಾಷಾ ಬಾಯ್, ಹಾಂ ಹೇಳಿ. ಭಾಷಾ ಬಾಯ್ ಇದಾರಲ್ಲ? ಇಲ್ಲ, ಎಲ್ಲೋಗಿದ್ದಾರೆ? ಎಲ್ಲ ಹೊರಗಡೆ ಹೋಗಿದ್ದಾರೆ. ಭಯ್ ಬೇಜಾರು ಮಾಡ್ಕೋಬೇಡ. ಭಾಷಾ ಬಾಯ್ ಮರ್ಡರ್ ಸುಪಾಯಿಗೆ ಎಷ್ಟು ಚಾರ್ಜ್ ಮಾಡ್ತಾರೆ? ಏಯ್ ಪಾನ್ ಸುಪಾರಿ ಡೀಲರ್. ಹಾ, ಪಾನ್ ಸುಪಾರಿ ಡೀಲರಾ? ಏನಪ್ಪ ಇವರು 4 ಗಂಟೆ ಆಯ್ತು ಇನ್ನೂ ಬಂದಿಲ್ಲ? ಏನ್ ಪ್ರಾಬ್ಲಮ್ ಆಯ್ತು ಏನೋ. ಗಜ ನೋಡಿದ್ರೆ ಸುಪಾರಿ ಕೊಟ್ಟು ಕೋದಂಡನ ಕೊಲೆ ಮಾಡಕ್ಕೆ ಒಂದು ಜನನ ಹುಡುಕ್ತಾ ಇದ್ದಾನೆ. ಆದ್ರೆ ಭಾಷಾ ತನ್ನ ಹೆಂಡತಿ ಮಕ್ಕಳು ಜೀವನಕ್ಕೋಸ್ಕರ ಒಂದು ಏಜೆನ್ಸಿ ಹುಡುಕ್ತಾ ಇದ್ದಾನೆ. ಇವರಿಬ್ಬರಿಗೂ ನಾನು ಯಾಕೆ ಅರ್ಥ ಮಾಡಿಸೋದು? ಹೋ ದೇವ್ರೆ, ನೀನೇ ನನ್ಗೊಂದು ಐಡಿಯಾ ಕೊಡಪ್ಪ. ಎಕ್ಸ್ಕ್ಯೂಸ್ ಮಿ ಸರ್, ಆರ್ಡರ್ ಕೊಡ್ತೀರಾ? ಹಾ 5 ನಿಮಿಷ, ಇನ್ನೂ ಇಬ್ರು ಬರಬೇಕು, ಆಮೇಲೆ ಆರ್ಡರ್ ಮಾಡ್ತೀನಿ. ಓಕೆ ಸರ್. भाई आपको मिल्कू खुश हो भाई. बैठो भाई, बैठो भाई. ಕೂತ್ಕೊಳ್ಳಿ ಗಜ, ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಭೈ ಇಸ್ಕೋ ಉರ್ದು ನೈ ಆತಾ ಭೈ. भाई मुझे कन्नड़ नहीं आता भाई. आप कैसे भी समझाना भाई. अच्छा भाई, अच्छा. ಗಜ ಇವ್ರಿಗೆ ಕನ್ನಡ ಬರೋದಿಲ್ಲ. ಹೌದಾ? ಸರಿ ನಟರಾಜ್, ಅವ್ರು ಏನು ಹೇಳ್ತಾರೋ ಅದು ನನಗೆ ಹೇಳು, ಸರಿನಾ? वो क्या बोलता है मैं आपको बोलता है भाई. अच्छा भाई, अच्छा भाई. ನಟರಾಜ್, ಇವ್ನು ನೋಡ್ರೆ ಒಳ್ಳೆ ಮೀನ್ ಮಾರೋ ಒಂಥರ ಇದ್ದಾನಲ್ಲ. ಆ ಡಾನ್ ನೋಡಿದ್ರೆ ಗನ್ನನ್ನೇ ಗೋಡ ಅಂತಾನೆ. ಇವನ ಹತ್ರ ಗೋಡ ಗಿಡ ಇದೆಯಾ ಇಲ್ವಾ? समझ गया भाई, समझ गया भाई, समझ में आ गया, मेरा पूरा समझ में आ गया भाई. क्या बोल रहा है करको मेरे को मालूम हो गया भाई. समझ गया? हाँ भाई समझ में आ गया भाई. वो क्या करके बोल रहे करको समझ में आ गया भाई. तो घोड़ा है करके पूछ रहे ना वो. मेरा पास 10 लड़का है, 10 साइकिला है भाई. मुझे साबान सुपारी देने दो भाई. शाम तक पूरा खल्लास कर डालती भाई. ಗಜ ಇವ್ರ ಹತ್ರ 10 ಸೈಕಲ್ ಇದೆ, 10 ಜನ ಹುಡುಗರಿದ್ದಾರೆ. ಬೆಳಿಗ್ಗೆ ನೀನೇನಾದ್ರು ಸುಪಾರಿ ಕೊಟ್ರೆ ಸಾಯಂಕಾಲ ಅಷ್ಟೊತ್ತಿಗೆ ಕಲ್ಲಾಸ್ ಮಾಡ್ಬಿಡ್ತಾರೆ. ನಟರಾಜ್, ಇವನು ಕಲಸು ಗಿಲ್ಲಾಸ್ ಅಂತಾನಲ್ಲ, ಏನು ಕಲಸ್ ಮಾಡ್ತಾನಂತೆ ಇವನು? ಅಂದ್ರೆ ಎಲ್ಲ ಮುಗಿಸ್ಬಿಡ್ತೀನಿ ಅಂತ ಹೇಳ್ತಾ ಇದ್ದಾನೆ ಗಜ. ವಾ, ಬೆಳಿಗ್ಗೆ ಸುಪಾರಿ ಕೊಟ್ರೆ ಸಾಯಂಕಾಲದಷ್ಟಿಗೆ ಕಲಾಸ್ ಮಾಡ್ಬಿಡ್ತಾನ. ಅದು ನನಗೆ ಭಾಳ ಇಷ್ಟ ಆಯ್ತು ನೋಡಿ. ಆದರೆ ಪೇಮೆಂಟು, ಪೇಮೆಂಟ್ ಎಷ್ಟಪ್ಪ? ಇವ್ರಿಗೆ ಯಾವ ರೀತಿ ಕೊಡ್ಬೇಕಪ್ಪ ಪೇಮೆಂಟು? भाई मुझे समझ में आ गया भाई, समझ में आ गया भाई. समझ में आ गया? आ गया भाई, मुझे समझ में आ गया भाई. समझ में आ गया? हाँ भाई. समझदारों को इशारा ही काफी है. सुपारी डीलिंग पेमेंट के बारे में बात करना भाई. भाई ऑलरेडी मैं पेमेंट लाया हूँ भाई. इसको लाखों रुपए लगता है भाई, मगर मेरे पास 20,000 रुपए है भाई. ये लेके कैसे तो भी मेरे को ये सुपारी डीलिंग दिलाना भाई. कैसे तो भी दिलाना भाई. नहीं करके नहीं बोलना भाई. मुझे कैसे तो भी ये डीलिंग दिलाना भाई. सुपारी दिलाना भाई. मेरे बीवी बच्चे पालने के लिए ये मेरे को मेरे बीवी बच्चे पालने के लिए यही मेरा रास्ता है भाई. मेरे बच्चों को रोटी खिलाने के लिए ये भाई. नहीं करके नहीं बोलना भाई. नहीं करके नहीं बोलना भाई. मेरे का ही रास्ता है भाई. मेरे कैसे तभी ये सुपारी नहीं दिलाना भाई. ನಟರಾಜ್, ದುಡ್ಡು ಇವನೇ ಕೊಡ್ತಾವನೆ, ಇವನೇ ಹೇಳ್ತಾವನೆ. ಇವನೇನು ಸುಪಾರಿ ಕೊಟ್ರೆ ಮಾಡ್ತಾನ ಇಲ್ವಾ ಇವನು? ಗಜ ಇವನು ಹೇಳ್ತಾ ಇದ್ದಾನೆ ದುಡ್ಡು ಎಷ್ಟು ಬೇಕಾದ್ರೆ ಸಂಪಾದನೆ ಮಾಡ್ಬೋದು, ಆದ್ರೆ ಹೋದ ಪ್ರಾಣ ಮತ್ತೆ ಬರುತ್ತಾ? ನಮ್ ಕೈಲಿ ಜೀವ ಕೊಡಕ್ಕೆ ಆಗುತ್ತಾ? ಅವ್ರ ಮನೆಯವ್ರ ಶಾಪ ನಮ್ಮನ್ನ ಸುಮ್ನೆ ಬಿಡುತ್ತಾ? ನಾನೇ ಬೇಕಾದ್ರೆ 20,000 ರೂಪಾಯಿನ ಕೊಟ್ಬಿಡ್ತೀನಿ. ದಯವಿಟ್ಟು ಯಾರ ಪ್ರಾಣನೂ ತೆಗಿಬೇಡಿ, ದಯವಿಟ್ಟು ಯಾರ ಪ್ರಾಣನೂ ತೆಗಿಬೇಡಿ. ಜೀವದ ಬೆಲೆ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾನೆ ಗಜ. ಲಕ್ಷ ಲಕ್ಷ ಕೊಟ್ರು ಹೋದ್ ಪ್ರಾಣ ಮತ್ತೆ ಬರೋದಿಲ್ಲ. ಯಾರ ಪ್ರಾಣನೂ ತೆಗಿಬೇಡಿ ಅಂತ ಅವನೇ ದುಡ್ಡು ಕೊಡ್ತಾ ಇದ್ದಾನೆ ಗಜ. ಆರಾಮ್ ಸೆ ಭಾಷಾ ಭಾई, ಆರಾಮ್ ಸೆ ಭಾಷಾ ಭಾई, ಆರಾಮ್ ಸೆ ಭಾಷಾ. ಈ ತರ ಹೇಳಿದ್ನ ಇವನು ನಿಜವಾಗ್ಲೂ ದೇವ್ರ ತರ ಬಂದು ನಾನು ನ್ಯಾಯವಾಗಿ ಒಂದು ಜೀವನ ಹಾಳು ಮಾಡಕ್ ಬಿಡ್ತಾ ಇದ್ನಲ್ಲಪ್ಪ ನಾನು. ನನ್ನ ಪ್ರಾಣನ ಬೇಕಾದ್ರೂ ತೆಗೀಲಿ ಪರವಾಗಿಲ್ಲ, ನನ್ನ ಪ್ರಾಣ ಬೇಕಾದ್ರೆ ಹೋಗ್ಲಿ, ಆದ್ರೆ ಈ ದುಡ್ಡು ಬೇಡ, ಈ ಸುಪಾರಿನೂ ಬೇಡ, ನನ್ನ ಬಿಟ್ಬಿಡ್ರಪ್ಪ ಸಾಕು. ದೇವರು ನಿಮ್ಮನ್ನ ಚೆನ್ನಾಗಿಟ್ಟಿರ್ಲಪ್ಪ. ನಿಜವಾಗ್ಲೂ ನೀವು ನನ್ನ ಕಣ್ ತೆರ್ಸಿದ್ರಪ್ಪ. ಬರ್ತೀನಪ್ಪ.
एक मिनट भाई, एक मिनट भाई, एक मिनट रोना बंद करो भाई, एक मिनट रोना बंद करो भाई, रोना बंद करो। बोला भाई, क्या बोला? वो बोल रहे हैं उनके प्रॉब्लम से आपके प्रॉब्लम ज्यादा है। हाँ भाई। वो एजेंसी वो लेने के लिए रेडी था, अच्छा। मगर वो एजेंसी आपको दे दिया भाई। मुबारक हो भाई, मुबारक हो, अच्छा, बहुत शुक्रिया भाई, मुबारक हो भाई, बहुत मुबारक हो। शुक्रिया। अल्लाह ने बहुत आपको शुक्रिया एजेंसी भाई। दिला दिया भाई, बहुत शुक्रिया। अल्लाह ने आपको एजेंसी दिला दिया। बहुत शुक्रिया, बहुत शुक्रिया। हाँ भाई, ಜೀವ ಕೊಡುವ ಶಕ್ತಿ ನಮಗಿಲ್ಲ ಎಂದ ಮೇಲೆ ಕೊಲ್ಲಿಸುವ ಹಕ್ಕು ನಮಗಿಲ್ಲ.